ಮೈಸೂರಿನಲ್ಲಿ ಎಸ್ ಜಾನಕಿ ಅಮ್ಮ ನಿಧನ ಆಗಿರುವಂತಹ ಹಿನ್ನೆಲೆ ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಈಗ ಕೂಗು ಹೆಚ್ಚಾಗಿದೆ. ಕರ್ನಾಟಕ ಸಂಗೀತ ಸಂಘದ ಪರವಾಗಿ ಸ್ಮಾರಕಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜಾನಕಿ ಅವರ ಸ್ಮಾರಕವನ್ನು ನಿರ್ಮಿಸಲು ನಾದಬ್ರಹ್ಮ ಹಂಸಲೇಖ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಈ ಒಂದು ಮನವಿಗೆ ಸ್ಪಂದಿಸುವಂತ ಕೆಲಸವನ್ನು ಸರ್ಕಾರ ಮಾಡುತ್ತಾ. ಹಂಸಲೇಖ ಆಗಿರಬಹುದು, ಸಾಧು ಕೋಕಿಲ್ ಅವರಿಂದ ಸರ್ಕಾರಕ್ಕೆ ಈ ರೀತಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು. ಸೊ ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಈಗ ಕೂಗು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಂಸಲೇಖ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿದರು. ಸಾಧು ಕೋಕಿಲ್ ಅವರು ಕೂಡ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಸರ್ಕಾರ ಈ ಒಂದು ಕೂಗಿಗೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಸ್ಪಂದನೆ ಇರುತ್ತೆ ಅನ್ನೋದು. ಸೊ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸಂಜೆ 5 ಗಂಟೆಗೆ ಅಂತಿಮ ವಿಧಿವಿಧಾನ ಇರುತ್ತೆ. ದೈವಗಳು ಮಾನ್ಯ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನ ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲಾ ಭಾಷೆಯೂ ಪ್ರಿಯ, ಎಲ್ಲಾ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳು ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ ಅಂತ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲ್ ಅನ್ನು ನಿರ್ಮಿಸ್ತೇವೆ. ಗಾನಕ್ಕೋಗಿರೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತು ಹೇಳಿ, ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರ ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ಶ್ರೀನಿವಾಸ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರೂ ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರ ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರಿದ್ರು ಸಂಗೀತದಲ್ಲಿ? ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಕ್ ಆಡ್ತಾರೆ, ಈ ಥರ ವಾಯ್ಸ್ಗಳಿರುತ್ತೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ